ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಇದು ತುಂಬ ದೊಡ್ಡ ಶಾಕಿಂಗ್ ನ್ಯೂಸು. ಕರ್ನಾಟಕ ಜನತೆ ಬೆಚ್ಚಿ ಬೀಳುವಂತಹ ಒಂದು ಸುದ್ದಿ. ಏನು ವಿಚಾರ ಅಂದರೆ, ನಮ್ಮ ಸೌಜನ್ಯಳ ಕೊಲೆ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಹೇಳ್ತಾನೆ. ಆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಉಳಿದಂಥ ಸಂಪೂರ್ಣ ಅಂದರೆ ಆ ಕೇಸಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿಚಾರಗಳನ್ನ ನಾನು ಹಂತವಾಗಿ ನಾನೊಂದು ವಿಡಿಯೋ ಮಾಡಿ ನಿಮ್ಮ ಮುಖಾಂತರ ತರ್ತೀನಿ. ಹಂತವಾಗಿ ಹೋರಾಟನೂ ಸಹ ಈ ವಿಚಾರವಾಗಿ ನಾನು ಮಾಡ್ತೀನಿ. ಈ ವಿಡಿಯೋ ಅಂದರೆ ನಾನು ಸುಮಾರು ಸಾವಿರಾರು ಜನ ನನ್ನ ಮೊಬೈಲ್ಗೆ ಮೆಸೇಜ್ ಮಾಡ್ತಾರೆ. ಸಂದೇಶ್ ಅವರೇ, ದಯವಿಟ್ಟು ನೀವು ಸೌಜನ್ಯ ವಿಚಾರವಾಗಿ ಹೋರಾಟ ಮಾಡಿ, 100% ನಿಮ್ಮ ಕಡೆಯಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾವಿರಾರು ಜನ ನನಗೆ ಮೆಸೇಜ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ತುಂಬ ಕಾಡ್ತಾ ಇರುತ್ತೆ ನನಗೆ ಈ ಕೇಸು ಮತ್ತೆ ಮಾವುತನ ಕೇಸ್. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ಗೊತ್ತು, ನಾನು ಯಾವುದಾದ್ರೂ ಒಂದು ಹೋರಾಟ ತಗೊಳ್ತೀನಂದ್ರೆ ನಾನು ಫಸ್ಟ್ ಹೋಗುವಂಥದ್ದೇ ಸರ್ಕಾರಿ ಅಧಿಕಾರಿಗಳ ಹತ್ರ. ನಾನು ಈ ವಿಡಿಯೋ ಮಾಡಿದ್ದಾದ್ಮೇಲೆ ಹೆಂಗೆ ಆ ಸ್ಥಳದಲ್ಲಿ ಆಕ್ಸಿಡೆಂಟ್ಸ್ ಆಗಿ ಬೇರೆ ಬೇರೆ ಥರ ಕೊಲೆಗಳಾಗುತ್ತೋ ಆ ಥರ ನನಗೂ ಆಗ್ಬೋದು, ನನಗೆ ವಿಚಾರನ ಮುಟ್ಟಿಸಿದವ್ರಿಗೂ ಆಗ್ಬೋದು, ಮತ್ತೆ ನಾನು ಇವಾಗ ಯಾವ ವ್ಯಕ್ತಿ ಹೆಸರು ಹೇಳ್ತೀನೋ ಅವರೂ ನಾಳೆ ದಿನ ಇದೇ ಥರ ಸಾವು ಹೋಗ್ಬೋದು, ಹೇಳೋದಕ್ಕಾಗಲ್ಲ. ಈ ವಿಚಾರ ಜನರ ಮುಂದೆ ತರಬೇಕು, ಹೋರಾಟ ಮಾಡಲೇಬೇಕು, ಗೆಲ್ಲಲೇಬೇಕು. ಇಲ್ಲಿ ತನಕ ಕರ್ನಾಟಕ ಜನತೆಗೆ ಗೊತ್ತೇ ಇಲ್ಲದೆ ಇರೋಂತಹ ಒಂದು ವಿಚಾರ. ಆವತ್ತಿನ ದಿನದಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿದಂತಹ ಪೊಲೀಸ್ ಸಿಬ್ಬಂದಿನೇ ಸ್ವತಃ ನನ್ನ ಹತ್ರ ಹೇಳಿರೋಂತಹ ವಿಚಾರ. ಏನ್ ವಿಚಾರ ಅಂದ್ರೆ, 2012 ಅಕ್ಟೋಬರ್ 9ನೇ ತಾರೀಕು 4:25 ಸೌಜನ್ಯ ಅವರ ಕಿಡ್ನ್ಯಾಪ್ ಆಗುತ್ತೆ. ಫಸ್ಟು ಸೌಜನ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿ ಬೆಳ್ತಂಗಡಿಯಿಂದ 12 ಕಿಲೋಮೀಟರ್ ಅಷ್ಟು ದೂರದಲ್ಲಿರೋಂತಹ ಗೆಸ್ಟ್ ಹೌಸ್ ಅನ್ಬೋದು, ಅಥವಾ ಫಾರ್ಮ್ ಹೌಸ್ ಅನ್ಬೋದು, ಅಥವಾ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಅನ್ಬೋದು. ಈ ಒಂದು ಸ್ಥಳಕ್ಕೆ ಆ ಊರ ಹೆಸರು ಮತ್ತೆ ಆ ಸ್ಥಳದ ಸಂಪೂರ್ಣ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಲವಂತವಾಗಿ ಬಾಯಿ ಮುಚ್ಕೊಂಡು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿದ್ದಾದ್ಮೇಲೆ ಅವ್ರನ್ನ ಮೃಗಗಳಂತೆ ತುಂಬಾ ಕೆಟ್ಟದಾಗಿ ಅವ್ರ ಹತ್ರ ವರ್ತಿಸಿ, ಅಲ್ಲಿ ಇವಾಗ ನಾನೇನ್ ಹೇಳ್ತಾ ಇದ್ದೀನಿ, ಬೆಳ್ತಂಗಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಸ್ಥಳದಲ್ಲಿ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ಸುಮಾರು ರಾತ್ರಿ 11:30 ಸಮಯ, ಆ ಸಮಯದ ತನಕ ಸೌಜನ್ಯ ಅವರು ಬದುಕಿರ್ತಾರೆ. ಈ ವಿಚಾರ ಅತ್ಯಾಚಾರ ಮಾಡಿರ್ತಾರಲ್ಲ ಅವ್ರ ಮನೆಯಲ್ಲಿರೋಂಥ ದೊಡ್ಡವ್ರಿಗೆ ಗೊತ್ತಾಗುತ್ತೆ. ಯಾರನ್ನ ಈ ತರ ಕರ್ಕೊಂಡ್ ಬಂದಿದ್ದಾರೆ, ಈ ತರ ಸಾವು ಬದುಕಿನ ಮಧ್ಯೆ ಇರ್ತಾರೆ ಅಂತ ಹೇಳ್ಬಿಟ್ಟು ಮನೆ ನೋಡ್ಕೊಳ್ಳೋಂಥ ವ್ಯಕ್ತಿ, ಅವರು ಅತ್ಯಾಚಾರ ಮಾಡಿರೋಂಥ ವ್ಯಕ್ತಿ. ಅಂದ್ರೆ ಇವ್ರ ಹೆಸರುಗಳನ್ನೆಲ್ಲ ಹೇಳ್ತೀನಿ, ನಾನು ಯಾರಿಗೂ ಎದುರೋ ಅಂತ ವ್ಯಕ್ತಿ ಅಲ್ಲ. ಸೌಜನ್ಯ ಅವ್ರಿಗೋಸ್ಕರ ಇವತ್ತು ನನಗೆ ಸಾವು ಬರುತ್ತಾ, ನಾನು ಸಾಯ್ತೀನಿ. ಇವತ್ತಿಂದ ನನ್ನ ಮೇಲೆ ಸಾವಿರಾರು ಷಡ್ಯಂತ್ರಗಳು ರೂಪಿಸ್ತಾರೆ, ಸುಳ್ಳು ಕೇಸುಗಳು ಮಾಡ್ತಾರೆ. ನನ್ನನ್ನು ಆಕ್ಸಿಡೆಂಟ್ ಮಾಡಿ ಅಥವಾ ಬೇರೆ ತರ ಸಾಯಿಸಬೇಕು, ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಮಾಡ್ತಾರೆ. ಸೌಜನ್ಯ ಅವ್ರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೆ ಈ ಕ್ಷಣಕ್ಕೂ ನಾನು ಸಿದ್ಧನಿದ್ದೀನಿ. ಆ ಸಿದ್ಧನಿರೋದಕ್ಕೇನೆ ಈ ಒಂದು ವಿಡಿಯೋ ಮಾಡ್ತಾ ಇರೋಂಥದ್ದು. ಆ ದೊಡ್ಡ ವ್ಯಕ್ತಿ ಅಲ್ಲೇ ಇದ್ದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಅವ್ರಿಗೆ ವಿಚಾರ ತಿಳಿಸ್ತಾರೆ. ಈ ತರ ಇದೆಯಲ್ಲ, ಏನ್ ಮಾಡೋದು, ಇದರಲ್ಲಿ ದಯವಿಟ್ಟು ನಮ್ಮ ಕಡೆಯವ್ರನ್ನ ಉಳಿಸ್ಬಿಡಪ್ಪ, ನಾನು ನಿಮ್ಗೇನೋ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ 32,70,000 ದುಡ್ಡನ್ನ ಯೋಗೇಶ್ ಅವರು ತಲುಪಿಸ್ತಾರೆ. ಯೋಗೇಶ್ ಅವರು ಯಾವ ತರ ಇದೆ ಅವ್ರ ಸಿಚುವೇಶನ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದಾಗ ಸಾವು ಬದುಕಿನ ಮಧ್ಯೆ ಇದ್ದಾರೆ, ಇವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡಿರ್ತಾರಲ್ಲ ಇವ್ರಂತಾರೆ. ಆ ಸಮಯದಲ್ಲಿ ಯೋಗೇಶ್ ಅವ್ರು ಏನಂತಾರೆ ಅಂದ್ರೆ, ಆ ಹೆಣ್ಣುಮಗಳು ಸೌಜನ್ಯ ಅನ್ನುವಂಥ ಹೆಣ್ಣುಮಗಳು
ತುಂಬಾ ಪ್ರತಿಭಾವಂತ ಹೆಣ್ಮಗಳು, ತುಂಬಾ ಓದಿರ್ತಾಳೆ. ಇವಾಗ ನೀವೇನಾದ್ರೂ ಅವ್ರ ಮನೆಗೆ ಏನಾದ್ರೂ ಕರ್ಕೊಂಡೋಗಿ ಅಲ್ಲೇನಾದ್ರೂ ಅವ್ರ ಮನೆ ಹತ್ರ ಏನಾದ್ರೂ ಬಿಟ್ಟಿದ್ದೀರಂದ್ರೆ 100% ರಿಕವರಿ ಆಗಿ ಬಂದಿದ ತಕ್ಷಣ ನಿಮ್ಮೆಲ್ಲರ ಹೆಸರುಗಳನ್ನೂ ಹೇಳ್ತಾಳೆ. ಸರಿ, ಏನ್ ಮಾಡೋದು ನಾವು? ಯಾವುದೇ ಕಾರಣಕ್ಕೂ ಸೌಜನ್ಯ ಅವ್ರನ್ನ ಜೀವದಿಂದ ಇಡಬೇಡಿ, ಅವ್ರನ್ನ ಸಾಯಿಸಿ. ಮತ್ತೆ ನೀವು ರೇಪ್ ಮಾಡಿರೋದ್ರಿಂದ ನಿಮ್ಮ ಎಲ್ಲಾ ದಾಖಲೆಗಳು ನಾಳೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಆಚೆ ಬಂದೇ ಬರುತ್ತೆ. ಅಂದ್ರೆ ಸೌಜನ್ಯನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಆ ಒಂದು ಕಿರಾತಕರಿಗೆ, ಅಂದ್ರೆ ಅತ್ಯಾಚಾರ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಇರಲ್ಲ. ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಹೇಳೋಂಥದ್ದೇ ಯೋಗೇಶ್, ಸಬ್ ಇನ್ಸ್ಪೆಕ್ಟರ್ ಯೋಗೇಶ್. ಇದಾದ್ಮೇಲೆ ಈ ಐಡಿಯಾ ಅಂದ್ರೆ ಏನು, ಮರ್ಮಾಂಗನ ಛಿದ್ರಗೊಳಿಸುವಂತ ಐಡಿಯಾ ಈ ಕಿರಾತಕರಿಗೆ ಇಲ್ಲ. ಐಡಿಯಾನೇ ಇಲ್ಲ ಅವ್ರಿಗೆ. ನಿಮ್ಮ ದಾಖಲೆಗಳು ಸಿಗಬಾರ್ದು ಅಂದ್ರೆ ಸೌಜನ್ಯಳ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಅಂತ ಹೇಳ್ಬಿಟ್ಟು ಐಡಿಯಾ ಕೊಡುವಂಥದ್ದೇ ಯೋಗೇಶ್. ನಾನು ನೇರವಾಗಿ ಹೇಳ್ತೀನಪ್ಪ, ಇದರಿಂದ ನನ್ನ ಮೇಲೆ 1000 ಕೇಸ್ ಆಗಲಿ, 100 ಸಲ ಅಲ್ಲ 1000 ಸಲ ನಾನು ಅರೆಸ್ಟ್ ಆಗಿ ಜೈಲಿಗೆ ಬಂದರೂ ಪರವಾಗಿಲ್ಲ, ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ. ಯಾವ ಯೋಗೇಶ್ವನು ನಾನು ಕೇರ್ ಮಾಡೋಂಥ ವ್ಯಕ್ತಿ ಅಲ್ಲ. ಆ ಒಂದು ಮಾತು ಹೇಳಿದ ತಕ್ಷಣ ಇವರೆಲ್ಲ ಸೇರಿ ಅವತ್ತು ನೈಟು 1 ಗಂಟೆ ಅಷ್ಟು, ಅಂದ್ರೆ 1 ಗಂಟೆ ಸಮಯದಲ್ಲಿ ಕೂಡ ಜೋರು ಮಳೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತ ಸೌಜನ್ಯನ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಹೋದಾಗ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿ, ಈಗ ಸದ್ಯಕ್ಕೆ ಇಲ್ಲಿಗೆ ಬರಬೇಡಿ, ಜನ ಓಡಾಡ್ತಾ ಇದ್ದಾರೆ, ಅವ್ರ ತಂದೆ ತಾಯಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಾರೆ, ಅವ್ರು ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಬರ್ಲಿ, ತುಂಬಾ ಜೋರಾಗಿ ಮಳೆ ಬೀಳ್ತಾ ಇದೆ, ಜನ ಯಾರು ಇಲ್ದಿರ ಇರೋ ಒಂದು ಸಮಯದ ನೋಡಿ ನಿಮ್ಗೆ ಹೇಳ್ತೀನಿ ಅಂತ ಬಿಟ್ಟು ಹೇಳ್ತಾರೆ. ಬೇರೆ ಇನ್ನೊಂದು ಪೊಲೀಸ್ ಅವ್ರನ್ನ ಅಲ್ಲಿ ಇಟ್ಟಿರ್ತಾರೆ ಅವರು ಮನೆ ಹತ್ರ. ಕರೆಕ್ಟಾಗಿ 3:30 ಸಮಯದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಇವಾಗ ಯಾರೂ ಇಲ್ಲ, ಇವಾಗ ನೀವು ಬರ್ಬೋದು ಅಂತ ಹೇಳ್ಬಿಟ್ಟು ಅಂದಾಗ ಸೌಜನ್ಯಳನ್ನ ಜೀವದಲ್ಲಿರುವಂತ ಸಮಯದಲ್ಲಿ ಅವಾಗ್ಲೂ ಬದುಕಿರ್ತಾಳೆ. ಆ ಟೈಮಲ್ಲಿ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಒಂದು ಮರಕ್ಕೆ ವೇಲಿಂದ ಕಟ್ಟಾಕಿ, ಅವರ ಒಂದು ID ಕಾರ್ಡಿಂದ ಕಟ್ಟಾಕಿ, ಅವರ ಯೋನಿಗೆ ಮರಳು ತುಂಬಿಸಿ ಅತೀ ಕಿರಾತಕವಾಗಿ, ಅಂದ್ರೆ ಮಣ್ಣನ್ನ ಮರ್ಮಾಂಗಕ್ಕೆ ತುಂಬಿಸಿ ಅತೀ ಕಿರಾತಕವಾಗಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಪರಾರಿ ಆಗ್ತಾರೆ. ಅದೇ ಟೈಮ್ಗೆ, ಈ ಟೈಮಲ್ಲಿ ನಮ್ಮ ಈ ಒಂದು ಕೇಸ್ಗೆ ಬೇರೆ ಒಬ್ಬ ವ್ಯಕ್ತಿನ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡೋ ಒಂದು ಸಂದರ್ಭದಲ್ಲಿ ಬೆಂಗಳೂರು ಮೂಲದಿಂದ ಒಂದು ಕುಟುಂಬ, ಅಂದ್ರೆ ಒಂದು ಅವಾಗ ತಾನೇ ಮದುವೆ ಆಗಿರೋಂತ ಗಂಡ ಹೆಂಡತಿ, ಮದುವೆ ಆಗ ಒಂದು 4 ತಿಂಗಳಾಗಿರ್ತೈತೆ. ಇವರು ಒಂದು ಪ್ಲೇಸ್ಗೆ ಹೋಗ್ತಾರೆ. ನಾನು ಹೇಳ್ತೀನಿ ಯಾವ ಪ್ಲೇಸು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿ ರೂಮ್ ಸಿಗಲ್ಲ ಅಂತ ಬೆಳ್ತಂಗಡಿಯಲ್ಲಿ ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ. ಪಾಪ ಬೆಳ್ತಂಗಡಿ ಕಡೆ ಹೋಗ್ತಾರೆ. ಬೆಳ್ತಂಗಡಿ ಕಡೆ ಅಂತ ಹೋಗೋ ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ, ಇದೇ ಕಿರಾತಕರು ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ನದಿ ಹತ್ರ ನೀನೇ ರೇಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಬಿಡ್ತಾರೆ. ಆ ಸಮಯದಲ್ಲಿ ಅವ್ರ ಹೆಂಡತಿ ಬೆಂಗಳೂರು ಮೂಲದಲ್ಲಿರೋಂಥವ್ರಿಗೆ ಎಲ್ಲರಿಗೂ ಫೋನುಗಳು ಮಾಡಿ, ಸರ್ ನನ್ನ ಗಂಡನ ಇಮಿಡಿಯೇಟ್ ಆಗಿ ಅದೇನೋ ಬೇರೆ ಸುಳ್ಳು ಕೇಸಲ್ಲಿ ಸಿಕ್ಕಿಸಿ ಕರ್ಕೊಂಡೋಗಿದ್ದಾರೆ, ದಯವಿಟ್ಟು ನಮ್ಮ ಗಂಡನ ಬಿಡಿಸಿ ಅಂತ ಹೇಳ್ಬಿಟ್ಟು ಅಂತಾರೆ. ಈ ವಿಚಾರನೂ ಅದೇ ಪೊಲೀಸ್ ಸಿಬ್ಬಂದಿನೇ ನನಗೆ ಹೇಳ್ತಾರೆ. ಹಂಗಂತ ಹೇಳ್ಬಿಟ್ಟು ಹೇಳಿದಾಗ, ಓ ಇವ್ರ ಕಡೆಯವರು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ, ಇವನ್ನೇನಾದ್ರೂ ನಾವು ಅಕಸ್ಮಾತ್ ಅರೆಸ್ಟ್ ಮಾಡ್ಬಿಟ್ರೆ ನಾವೆಲ್ಲ ಆಚೆ ಬಂದ್ಬಿಡ್ತೀವಿ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ಕೂರ್ಸಿರೋಂಥ ವ್ಯಕ್ತಿನ ಕರ್ಕೊಂಡು ಅವ್ರ ಹೆಂಡತಿ ಹತ್ರ ಬಿಟ್ಬಿಡ್ತಾರೆ. ಅವ್ನು ಹೊರಟೋಗ್ತಾನೆ. ಇವರ ಒಂದಷ್ಟು ಡೀಟೇಲ್ಸ್ ಕೂಡ ನನಗೆ ಸಿಕ್ಕಿದೆ. ಈಗ ಇದು ಒಂದು ಸೈಡ್, ಅವತ್ತು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರು, ಅವರು ಒಂದು ಸೈಡ್ ಅದು ಹೋಗ್ಲಿ, ಆ ಕಡೆ ಬಿಟ್ಬಿಡೋಣ. ಎರಡನೇ ವಿಚಾರ ಏನಂದ್ರೆ, ಇದೇ ತರ ಆ ವ್ಯಕ್ತಿನ ಯಾವ ತರ ಶಿಕ್ಷಿದ್ರು, ಸಂತೋಷ್ ರಾವ್ನ ಅದೇ ತರ ಶಿಕ್ಷಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿಗಳನ್ನ ಖಚಿತವಾಗಿ ನನಗೆ ಹೇಳ್ತಾರೆ. ಈ ಅಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ, ಈ ಅಪ್ಪನ ಮಾತು ನಾನು ಯಾಕೆ ನಂಬಬೇಕು
ಅಂತೇಳ್ಬಿಟ್ಟು ಒಂದಷ್ಟು ಪರಿಶೀಲನೆ ನೋಡಿದಾಗ ಆ ವ್ಯಕ್ತಿ ಹೇಳ್ತಾನೆ, ಸರ್ 32,70,000 ದುಡ್ಡಲ್ಲಿ ಅವತ್ತು ಕೆಲಸ ಮಾಡಿರೋರಿಗೆ ಎಲ್ಲರಿಗೂ ಅಂದರೆ ಮೆನ್ನು ಅಂದರೆ ಪುರುಷ ಪೊಲೀಸ್ನವ್ರಿಗೆ 50,000 ದುಡ್ಡು ಕೊಡ್ತಾರೆ. ಆ ದುಡ್ಡು ನಾನು ಗೊತ್ತಾಗ್ತಿರೋ ತಗೊಂಡ್ಬಿಟ್ಟಿದ್ದೀನಿ ಸರ್. ಇವತ್ತು ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಊಟ ಇಳಿತಾ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ. ಆ ಹೆಣ್ಮಗಳಿಗಾಗಿರೋ ಪರಿಸ್ಥಿತಿ ನನ್ನ ಮಗಳಿಗಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಡೈಲಿ ನೋವಾಗ್ತಾ ಇದೆ ಸರ್. ನೀವಂದರೆ ಧೈರ್ಯವಾಗಿ ಹೋರಾಟ ಮಾಡ್ತೀರಾ. ನಾನು ನಿಮ್ಮ ಹತ್ರ ವಿಚಾರ ಹೇಳ್ತಾ ಇದ್ದೀನಿ. ನಾನೇ ನೇರವಾಗಿ ಬಂದು ಮಾತಾಡ್ಬೋದು, ಆದರೆ ನನಗೆ ಫ್ಯಾಮಿಲಿ ಇದೆ. ನಾನು ಮಾತಾಡಿದ್ದು ಕೇವಲ 4 ದಿನಕ್ಕೆ ನನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸಾಕ್ತಾರೆ ಸರ್. ನಾನು ಪೊಲೀಸ, ನಾನು ಅಧಿಕಾರಿನ, ಅದು ಇದು ಏನೂ ನೋಡಲ್ಲ ಸರ್. ದಯವಿಟ್ಟು ಈ ವಿಚಾರದಲ್ಲಿ ಆಗಿರೋಂಥ ವಾಸ್ತವಾಂಶ ಸತ್ಯ ಇದೆ ಸರ್. ಅವ್ರಿಗೆ ಇಲ್ಲದೇ ಇರೋಂಥ ಐಡಿಯಾಗಳನ್ನೆಲ್ಲ ಕೊಟ್ಟಂಥ ಸಬ್ ಇನ್ಸ್ಪೆಕ್ಟ್ರು ಅವ್ರನ್ನ ಅಮಾನುಷವಾಗಿ ಕೊಲೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿ ಸೌಜನ್ಯಳ ಕೊಲೆಗೆ ಅವರೂ ಒಂದು ಆರೋಪಿಯಾಗಿದ್ದಾರೆ ಸರ್. ಅಕಸ್ಮಾತ್ ನಾಳೆ ದಿನ ಇವರ ಹೆಸರೇನಾದ್ರೂ ಆಚೆ ಬಂದ್ರೆ ಇಮಿಡಿಯೇಟ್ ಆಗಿ ಯೋಗೇಶ್ ಅವ್ರನ್ನ ಕೂಡ ಕೊಲೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ನನ್ನ ಹತ್ರ ಹೇಳ್ತಾರೆ ಈ ವ್ಯಕ್ತಿ. ಕರ್ನಾಟಕ ಜನತೆಗೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ನಾವು ಇವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋಂತಹ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರೋಂಥದ್ದೇನು? ಈಗ CBI ತನಿಖೆ ನಡೆದೈತಿ. CBI ತನಿಖೆ ಯಾವ ತರ ನಡೆದಿದೆ ಅಂದ್ರೆ, ಸೌಜನ್ಯ ಕೊಲೆ ಕೇಸಲ್ಲಿರುವಂತಹ ಸಾಕ್ಷಿಗಳ ಮೇಲೆ ಮಾತ್ರನೇ ನಡೆದಿದೆ. ಪೂರ್ತಿ ಸಾವು ಯಾವ ತರ ಸಂಭವಿಸ್ತು, ಏನೇನಾಯ್ತು, ಫಸ್ಟ್ ಇಂದ ಲಾಸ್ಟ್ ತನಕ ಯಾರ್ಯಾರಿದ್ದಾರೆ ಈ ಕೇಸಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ CBI ತನಿಖೆ ನಡೆದಿಲ್ಲ. ಸಂಪೂರ್ಣ ಕೇಸನ್ನ CBI ತನಿಖೆ ಮಾಡಬೇಕು. ಅಥವಾ ಈ ಒಂದು ವಿಚಾರವಾಗಿ ಹಂತವಾಗಿ ಬಾವಿಯಲ್ಲಿ ಬಿದ್ದು ಸಾಯುವಂಥದ್ದು, ರಸ್ತೆ ಅಪಘಾತಗಳಲ್ಲಿ ಸಾಯುವಂಥದ್ದು, ನೇಣು ಹಾಕೊಂಡು ಸಾಯುವಂಥದ್ದು, ಈ ಎಲ್ಲಾ ಕೇಸುಗಳಲ್ಲಿನೂ ಟ್ರಾನ್ಸಾಕ್ಷನ್ ಆಗುವಂಥ ದುಡ್ಡು 182 ಕೋಟಿ ರೂಪಾಯಿ 182 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತೈತಿ. ಇಲ್ಲ ಒಂದು CBI ತನಿಖೆ ಯೋಗೇಶ್ ಅವ್ರ ಮೇಲೆ ಆಗ್ಬೇಕು. ಆಯಪ್ಪನೇ ಕೊಲೆ ಮಾಡು ಅಂತ ಹೇಳಿರೋಂಥದ್ದು ಮರ್ಡರ್ ಕೇಸು ಯೋಗೇಶ್ ಮೇಲೇನೆ ಆಗ್ಬೇಕು. ಎರಡನೇ ವಿಚಾರ ಏನಂದ್ರೆ, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ಯವಹಾರ ಆಗಿರೋದ್ರಿಂದ ಈ ಕೇಸನ್ನ ED ತನಿಖೆಗೆ ಒಪ್ಪಿಸಬೇಕು. ಈ ಎರಡಕ್ಕೂ ನಾವು ಬೃಹತ್ ಹೋರಾಟಗಳು ಮಾಡ್ತಾ, ಹಂತವಾಗಿ ಹೋರಾಟಗಳು ಮಾಡ್ತಾ, CBI ಮರು ತನಿಖೆ ಆದ್ರೂ ನಾವು ಗೆದ್ದಂಗೆ, ಅಥವಾ ED ಅವ್ರ ತನಿಖೆ ಮಾಡಿದ್ರು ನಾವು ಗೆದ್ದಂಗೆ. ಈ ವಿಡಿಯೋ ಮಾಡಿ ನನಗೆ 1000 ಆಗ್ಲಿನಪ್ಪ, ಐ ಡೋಂಟ್ ಕೇರ್. ನಾನು ಯಾರ ವಿಚಾರ ನೋಡಿ ನನಗೆ ಬಳಸಿರೋಂಥದ್ದು ಜಸ್ಟ್ ಯೋಗೇಶ್ ಅವರ ಹೆಸರು ಮಾತ್ರನೇ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ಲೇಸಲ್ಲಿ ರೇಪ್ ಮಾಡ್ತಾರೆ, ರೇಪ್ ಮಾಡಿರೋಂಥ ಸ್ಥಳದಲ್ಲಿ ಯಾರ್ಯಾರು ಇರ್ತಾರೆ, ಪೊಲೀಸ್ನವರು ಮಾಡಿರೋಂತಹ ಅಷ್ಟೊಂದು ಕ್ರಿಮಿನಲ್ ಕೆಲಸಗಳು ಏನೇನು, ಮತ್ತೆ ಮಾವುತನ ಕೇಸಲ್ಲಿ ನಡೆದಿರೋಂಥದ್ದು ಏನೇನು, ಈ ಎಲ್ಲ ಸಂಬಂಧಪಟ್ಟಂತ ವಿಚಾರನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ನಾನು ಈ ಹೋರಾಟದಲ್ಲಿ ಈಗ ಭಾಗಿಯಾಗಿದ್ದೀನಿ. ಎಲ್ಲ ಹೋರಾಟಗಾರರು ಹೋರಾಟ ಮಾಡಿರೋಂಥದ್ದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ. ಸತ್ಯ ಅನ್ನೋದು ತುಂಬಾ ಕಷ್ಟ. ಸತ್ಯ ಕಣ್ಣೀರು. ಸುಳ್ಳೇನು ಗೊತ್ತಾ, ತುಂಬಾ ಮಜಾ ಕೊಡ್ತೈತಿ, ತುಂಬಾ ಸಂತೋಷ ಕೊಡ್ತೈತಿ, ಆದ್ರೆ ಕೊನೆಗೆ ಸೋಲ್ತೈತಿ. ಸತ್ಯ ಅನ್ನೋದು ತುಂಬಾ ಕಾಡಿಸ್ತೈತಿ, ತುಂಬಾ ಕಷ್ಟ ಬರುತ್ತೆ, ಆದರೆ ಕೊನೆಗೆ ಗೆಲ್ಲುತ್ತೆ. ಈ ಹೋರಾಟದಲ್ಲಿ ನನ್ನ ಪ್ರಾಣ ಅಲ್ಲಪ್ಪ. ಹೋರಾಟ ಮಾಡ್ತಾ ಇರೋಂಥವ್ರು ಎಲ್ಲಾರು ಪ್ರಾಣ ಹೋದ್ರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹಾಕದೆ ಒಬ್ಬೊಬ್ಬ ದುಷ್ಟರ ಹೆಸರುಗಳನ್ನ ಹಂತವಾಗಿ ಹೇಳ್ಕೊಂಡ್ ಬರೋಣ. ಯಾರಿಗೂ ಎದುರಂತ ಅವಶ್ಯಕತೆ ಇಲ್ಲ. ನನ್ನ ಮೇಲೆ ನೋಡಿ ಇವತ್ತಿಂದ ಮಾಡ್ತಾರೆ ಸುಳ್ಳು ಆರೋಪಗಳು ಮಾಡೋವಂಥದ್ದು, ಸುಳ್ಳು ಕೇಸುಗಳು ಹಾಕುವಂಥದ್ದು, ಮತ್ತೆ ಇವರು ಪೇಮೆಂಟ್ ಗಿರಾಕಿಗೆ. ನಾನು ಇಂಥ ವರ್ಡ್ಸೆಲ್ಲ ಬಳಸಲ್ಲ, ನನಗೆ ಇಷ್ಟ ಆಗಲ್ಲ. ಆದ್ರೂ ದುಡ್ಡು ಕೊಟ್ಟು ಸಾಕೊಂಡಿದ್ದಾರೆ ಸಾಕು ನಾಯಿಗಳು. ಅವರು ಪಾಪ ನಿಯತ್ತಾಗಿ ಕೆಲಸ ಮಾಡ್ಬೇಕು ಅವ್ರ ಪರವಾಗೂ. ಇಂಥವರೆಲ್ಲ 1000 ಜನ ನನ್ನ ಮೇಲೆ ಬಂದು ನನ್ನನ್ನು ಕೊಲೆ ಮಾಡಿದ್ರು
ನನ್ನ ಫ್ಯಾಮಿಲಿನ ಬಿಟ್ಟು ನಮ್ದು ಎಲ್ಲ ಜನತೆನ ಬಿಟ್ಟು ನಾನು ಸೌಜನ್ಯಗೋಸ್ಕರ ಸಾಯೋದಕ್ಕೂ ರೆಡಿ ಇದ್ದೀನಿ. ಈ ಕೂಡಲೇ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಅವ್ರನ್ನ ಕೊಲೆ ಪ್ರಕರಣದಲ್ಲಿ ಸೇರಿಸಬೇಕು. ಯೋಗೇಶ್ ಅವರೇ ಮಾಡಿರೋಂಥದ್ದು. ಬೆಳ್ತಂಗಡಿ ಇನ್ಸ್ಪೆಕ್ಟರ್, ಆ ಕಾಲದಲ್ಲಿದ್ದಂಥ ಇನ್ಸ್ಪೆಕ್ಟರ್ ಹೆಸರು ಕೂಡ ಕೇಳಿಸ್ತಾ ಇದೆ, ಆದರೆ ಸ್ಪಷ್ಟವಾಗಿ ಆ ವ್ಯಕ್ತಿ ಹೇಳಿಲ್ಲ. ಯಾರೋ ಆವಾಗ ಪೊಲೀಸ್ ಯಾರು ಸಿಬ್ಬಂದಿದ್ದಾರೋ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ. ಅವ್ರು ನನಗೆ ಹೇಳಿರೋ ಅಂಥದ್ದು ಇವ್ರ ವಿಚಾರನೆ. ಇದಕ್ಕೆ ಸಂಬಂಧಪಟ್ಟಷ್ಟು ಒಂದಷ್ಟು ಡಾಕ್ಯುಮೆಂಟು ಇದೆ. ನಾನು ನಾಳೆ ದಿನ ಕೋರ್ಟಲ್ಲಿ ಸಬ್ಮಿಟ್ ಮಾಡೇ ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನು ಇವಾಗ ಯಾರನ್ನೂ ನಂಬದಿರೋ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ. ಕೋರ್ಟಲ್ಲಿ 100% ನನಗಿರೋಂಥ ಇನ್ಫಾರ್ಮೇಷನ್ಸ್ನ 100% ನಾನು ಸಬ್ಮಿಟ್ ಮಾಡ್ತೀನಿ. 100% ಈ ಯೋಗೇಶ್ ಏನಾದರೂ ಅರೆಸ್ಟ್ ಆಗಿದ್ದಾನಂದ್ರೆ 100% ಸೌಜನ್ಯ ಪ್ರಕರಣದಲ್ಲಿ ನಮ್ಗೆಲ್ಲರಿಗೂ ನ್ಯಾಯ ಸಿಗುತ್ತೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋಂಥವ್ರು ಈ ಕೂಡಲೇ ಎಚ್ಚೆತ್ಕೊಂಡು ಎಲ್ಲರಿಗೂ ತಲುಪಿಸಿ ಆ ಒಂದು ಬೃಹತ್ ಹೋರಾಟಕ್ಕೆ ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಯೋಗೇಶ್ ಅವ್ರ ಮೇಲೆ ನ್ಯಾಯಾಂಗ ಬಂಧನಕ್ಕೆ ವಹಿಸಬೇಕು, ಮತ್ತೆ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ಎಲ್ಲರೂ ಸೇರಿ ಮಾಡೋಣ. ನಾನು ಆ ಒಂದು ಹೋರಾಟಕ್ಕೆ ನಾವೇನೋ ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಏನೋ ಮಾಡಿದ್ದೀವಿ, ನಾನು ದೊಡ್ಡ ಲೀಡರ್ ಆ ಥರ ಎಲ್ಲ ಬರಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಂತೆ ಬರ್ತೀನಿ. ಯೋಗೇಶ್ ಅವ್ರ ಮೇಲೆ ಈ ಕೂಡಲೇ ನ್ಯಾಯಾಂಗ ತನಿಖೆ ನಡೀಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅದಕ್ಕೆ ಮೊದಲಿಗೆ ಅದಕ್ಕೊಂದು ಹೋರಾಟ ಮಾಡೋಣ. ಅದಾದ್ಮೇಲೆ ಎಲ್ಲ ವಿಚಾರಗಳು ತಾನೇ ಬರ್ತೈತಿ. ಹಂತವಾಗಿ ರೇಪಿಸ್ಟ್ಗಳ ಮೇಲೇನೂ ಹೋರಾಟ ಮಾಡೋಣ, ಅವ್ರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋಣ. ಮಾವುತನ ಕುಟುಂಬಕ್ಕಾಗಿರೋಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೂ ಡಾಕ್ಯುಮೆಂಟ್ ತಗೊಂಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಈಗಾಗಲೇ ನಮ್ಮ ಜನತೆ ಎಚ್ಚೆತ್ಕೊಂಡಿದ್ದೀರಾ. ಎಲ್ಲ ಸಮುದಾಯದವರು, ಎಲ್ಲ ವರ್ಗದವರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಹಂತವಾಗಿ ಎಲ್ಲರೂ ನಿಮ್ಗಿರೋಂಥ ಒಂದು ಸಲಹೆಗಳನ್ನ ಕೊಟ್ಟು ಹೋರಾಟನ ಮುಂದಕ್ಕೆ ನಾವು ಮುಂದುವರಿಸ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.